ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನಿವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಟೈಮ್ ಬಂದು 4:12. ನೀವಿಲ್ಲಿ ನೋಡ್ಬೋದು, ಬೆಳಗ್ಗೆ 4 ಗಂಟೆ. ನಾನು ಆಗಲೇ ಎದ್ದು ರೆಡಿ ಆಗಿದ್ದೀನಿ. ಏನಕ್ಕಪ್ಪ ಅಂದರೆ ಇವತ್ತು ಮೊದಲನೇ ಆಷಾಢ ಶುಕ್ರವಾರ ಅಲ್ವಾ, ಹಾಗಾಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬರೋಣ ಅಂತ. ಆಷಾಢ ಶುಕ್ರವಾರ ತುಂಬಾ ವಿಶೇಷ ಮತ್ತು ತುಂಬ ರಶ್ ಇರುತ್ತೆ. ಹಾಗಾಗಿ ಸ್ವಲ್ಪ ಬೇಗ ಹೋದರೆ ಸ್ವಲ್ಪ ಬೇಗನೆ ದರ್ಶನ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬೇಗ ಹೋಗೋಣ ಅಂತ ರೆಡಿ ಆಗಿದ್ದೀನಿ. ನಾವಿವತ್ತು ಸ್ಟೆಪ್ಸ್ ಹತ್ತಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸ್ಟೆಪ್ಸ್ ಹತ್ತಿ ಕೂಡ ಹೋಗ್ಬೋದು, ಬಸ್ಸಲ್ಲಿ ಕೂಡ ಹೋಗ್ಬೋದು. ಆಷಾಢದಲ್ಲಿ ಓನ್ ವೆಹಿಕಲ್ ಮೇಲ್ಗಡೆ ಬಿಡಲ್ಲ. ಶುಕ್ರವಾರ, ಶನಿವಾರ ಮತ್ತು ಭಾನುವಾರ ಮಾತ್ರ. ಮಿಕ್ಕಿದ ಡೇಸಲ್ಲಿ ಓನ್ ವೆಹಿಕಲ್ ತೊಗೊಂಡು ಹೋಗ್ಬೋದು. ಇವತ್ತು ಶುಕ್ರವಾರ ಅಲ್ವಾ, ಹಾಗಾಗಿ ನಾವಿವತ್ತು ಸ್ಟೆಪ್ಸ್ ಹತ್ತಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ವಿಡಿಯೋನ ಕೊನೆವರೆಗೂ ನೋಡಿ. ನನ್ನ ಕೈಲಿ ಎಷ್ಟು ಆಗುತ್ತೋ ಎಲ್ಲನೂ ಕೂಡ ಡೀಟೇಲಾಗಿ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ನಿಮಗೂ ಕೂಡ ಇಷ್ಟ ಆಗ್ಬೋದು ಮತ್ತು ನೀವೇನಾದರೂ ನೆಕ್ಸ್ಟ್ ವೀಕ್ ಹೋಗೋರಿದ್ರೆ ನಿಮಗೆ ಹೆಲ್ಪ್ ಆಗ್ಬೋದು. ಬನ್ನಿ ಇವಾಗ ಹೊರಡೋಣ. ನೋಡಿ ನಮ್ಮ ಮನೆ ರೋಡಿಂದ ಬೆಟ್ಟ ಹೆಂಗೆ ಕಾಣಿಸುತ್ತೆ ಅಂತ. ಲೈಟಿಂಗ್ಸಲ್ಲಿ ಪಳಪಳ ಅಂತ ಹೊಳಿತಾ ಇದೆ. ಇಲ್ಲಿಂದ ನಮಗೆ ಒಂದು 10 ನಿಮಿಷ ಸಾಕು ಬೆಟ್ಟದ ಪಾದಕ್ಕೆ ಹೋಗೋದಕ್ಕೆ. ಇಷ್ಟು ಬೇಗನೆ ಬಂದರೂ ಕೂಡ ಇಲ್ಲೆಲ್ಲ ಪಾರ್ಕಿಂಗ್ ಫುಲ್ ಆಗಿಬಿಟ್ಟಿದೆ. ತುಂಬ ಜನ ಆಲ್ರೆಡಿ ಸ್ಟೆಪ್ಸ್ ಹತ್ತಿ ಹೋಗಿರ್ತಾರೆ. ಹಾಗೆ ಇಲ್ಲೇ ಪಾರ್ಕ್ ಮಾಡಬೇಕು ನಾವು. ಈ ಸತಿ ತುಂಬ ಹಿಂದೆನೇ ಪಾರ್ಕಿಂಗ್ ಇಟ್ಟಿದ್ದಾರೆ. ಮುಂಚೆ ಎಲ್ಲ ಸ್ಟೆಪ್ಸ್ವರೆಗೂ ಕೂಡ ನಾವು ವೆಹಿಕಲ್ ತೊಗೊಂಡು ಹೋಗ್ಬೋದಿತ್ತು. ಬಟ್ ಇವಾಗ ಹಿಂದೆನೇ ಪಾರ್ಕ್ ಮಾಡಿ ಹೋಗಬೇಕು. ಮತ್ತು ಒಬ್ಬರು ಇಬ್ಬರು ಹೋಗೋವಾಗ 2 ವೀಲರಲ್ಲಿ ಹೋದ್ರೇ ಬೆಸ್ಟು. ಇಲ್ಲಾಂತಂದರೆ ಪಾರ್ಕಿಂಗ್ ಎಲ್ಲ ಕಷ್ಟ ಆಗ್ಬೋದು. ಹಾಗೆ ಇಲ್ಲೇ ನಾವು ಸ್ಲಿಪ್ಪರ್ ಎಲ್ಲ ಬಿಟ್ವಿ. ಮತ್ತು ಮುಂದೆ ಎಲ್ಲೂ ಕೂಡ ಜಾಗ ಇರಲ್ಲ. ಹಾಗಾಗಿ ಇಲ್ಲಿಂದ ಕೂಡ ನಾವು ಒಂದು ಅರ್ಧ ಕಿಲೋಮೀಟರ್ ನಡಿಬೇಕಾಗತ್ತೆ ಪಾದದ ಹತ್ರ ಹೋಗೋದಕ್ಕೆ. ತುಂಬ ಹಿಂದೆನೇ ಪಾರ್ಕಿಂಗ್ ಇಟ್ಟಿದ್ದಾರೆ ಈ ಸರ್ತಿ. ಇಲ್ಲಾಂತಂದರೆ ಇಲ್ಲೆಲ್ಲ ವೆಹಿಕಲ್ ತೊಗೊಂಡು ಬರ್ಬೋದಿತ್ತು ನಾವು. ಪಾರ್ಕಿಂಗ್ ಫುಲ್ ಆಗ್ತಿದ್ದಂಗೆ ಹಿಂದೆ ಬಿಟ್ಟು ಬರಬೇಕಿತ್ತು ಅಷ್ಟೇ. ಆದರೆ ಇವಾಗ ಇಲ್ಲಿಂದಲೇ ನಡ್ಕೊಂಡು ಹೋಗಬೇಕು. ಇದು ನಂದು 3ನೇ ವರ್ಷ ಸ್ಟೆಪ್ಸ್ ಹತ್ತಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಆಷಾಢದಲ್ಲಿ. ಮುಂಚೆ ಎಲ್ಲ ಬಸ್ಸಲ್ಲಿ ಹೋಗಿ ಬರ್ತಾ ಇದ್ವಿ. ನಿಮ್ಗೇನಾದರೂ ಸ್ಟೆಪ್ಸ್ ಹತ್ತಿ ಹೋಗೋಕ್ಕಾಗಲ್ಲ ಅಂತಂದರೆ ಬಸ್ಸಲ್ಲಿ ಕೂಡ ಹೋಗಿ ಬರ್ಬೋದು. ಲಲಿತ್ ಮಹಲ್ ಗ್ರೌಂಡ್ ಇದೆ ಅಲ್ವಾ, ಅಲ್ಲಹಳ್ಳಿ ಹತ್ರ. ಅಲ್ಲಿಂದ ಬೆಟ್ಟಕ್ಕೆ ಬಸ್ ಇರುತ್ತೆ ಬೆಳಗ್ಗೆ 6:30ಇಂದ ಸಂಜೆ 8:30ವರೆಗೂ ಕೂಡ. ಫ್ರೈಡೇ, ಸ್ಯಾಟರ್ಡೆ, ಸಂಡೇ ಇದು 3 ದಿನ ಕೂಡ ಪ್ರೈವೇಟ್ ವೆಹಿಕಲ್ಸ್ ಮೇಲ್ಗಡೆ ಬಿಡಲ್ಲ. ಬಸ್ಸಲ್ಲೇ ಹೋಗಬೇಕು ಆಷಾಢದಲ್ಲಿ ಮಾತ್ರ. ಮತ್ತು ಎಲ್ರಿಗೂ ಫ್ರೀ ಇರುತ್ತೆ, ಟಿಕೆಟ್ ಏನು ಕೂಡ ಇರಲ್ಲ. ಮತ್ತು ಇನ್ನೊಂದೇನೆಂದರೆ ಬಸ್ಸಲ್ಲಿ ಬಂದ್ರೂ ಸ್ಟೆಪ್ಸ್ ಹತ್ತಿ ಬಂದ್ರೂ ದರ್ಶನಕ್ಕೆ ಕಮ್ಮಿ ಅಂದ್ರೂ ಕೂಡ ಒಂದು 5 ಅವರ್ ಆದರೂ ನಾವು ಕ್ಯೂ ಅಲ್ಲಿ ನಿಂತ್ಕೊಳ್ಳೇಬೇಕಾಗತ್ತೆ. ಹಾಗಾಗಿ ನಿಮಗೆ ಆಗುತ್ತೆ ಅಂದರೆ ಮಾತ್ರ ಬನ್ನಿ. ಇಲ್ಲಾಂತಂದರೆ 2,000 ರೂಪಾಯಿದು ಸ್ಪೆಷಲ್ ದರ್ಶನ ಟಿಕೆಟ್ ಇರುತ್ತೆ, ಅದನ್ನು ಕೂಡ ನೀವು ತೊಗೊಂಡು ಬರ್ಬೋದು. ಈ ಸತಿ 2,000 ರೂಪಾಯಿ ಟಿಕೆಟ್ ಮಾತ್ರ ಇಟ್ಟಿದ್ದಾರೆ, ಬೇರೆ ಯಾವುದು ಕೂಡ ಇಲ್ಲ. ಇದನ್ನು ಕೂಡ ನೀವು ಲಲಿತ್ ಮಹಲ್ ಗ್ರೌಂಡಲ್ಲೇ ತೊಗೋಬೇಕು. ಇವ್ರಿಗೆ ಸಪ್ರೇಟ್ ಬಸ್ಸು, ಎಂಟ್ರಿ ಎಲ್ಲನೂ ಕೂಡ ಇರುತ್ತೆ. ಹಾಗೆ ದರ್ಶನ ಕೂಡ ಸ್ವಲ್ಪ ಬೇಗನೆ ಆಗುತ್ತೆ. ಇದನ್ನು ಆಗಲ್ಲ ಅಂತಂದರೆ ಆಷಾಢದಲ್ಲಿ ಹೋಗಲೇಬೇಡಿ. ಬೆಟರ್ ಅಂದರೆ ಮತ್ತೆ ಯಾವಾಗಾದರೂ ನಾರ್ಮಲ್ ಡೇಸಲ್ಲಿ ಹೋಗಿ ಆರಾಮಾಗಿ ದರ್ಶನ ಮಾಡ್ಕೊಂಡು ಬನ್ನಿ ಅಷ್ಟೇ. ಇದು ಚಾಮುಂಡಿ ಬೆಟ್ಟದ ಪಾದ. ಇಲ್ಲಿಂದ ಮೆಟ್ಲು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಸ್ಟೆಪ್ಸ್ ಹತ್ತೋಕ್ಕೂ ಮುಂಚೆ ಏನಾದರೂ ಹರಕೆ ಮಾಡ್ಕೊಂಡಿರೋರು ಇಲ್ಲಿ ಪೂಜೆ ಮಾಡಿ ಪ್ರತಿಯೊಂದು ಮೆಟ್ಲಿಗೂ ಕೂಡ ಅರಿಶಿನ ಕುಂಕುಮ ಹಚ್ತಾ ಬೆಟ್ಟ ಹತ್ತಾರೆ. ಹಾಗೆ ಹೋಗೋರು ಹಾಗೆ ಹೋಗ್ತಾರೆ. ಮತ್ತು ಕೆಲವರು ಮಂಡಿಲೂ ಕೂಡ ಸ್ಟೆಪ್ಸ್ ಹತ್ತೋರಿದ್ದಾರೆ. ಟೋಟಲ್ ಆಗಿ 1,000 ಮೆಟ್ಲಿದೆ. ಹಾಗೆ ಹತ್ಕೊಂಡು ಹೋಗೋದಕ್ಕೇ ಕಷ್ಟ ಆಗುತ್ತೆ. ಇನ್ನು ಮಂಡಿಲೆಲ್ಲ ಅದು ಹೆಂಗೆ ಹೋಗ್ತಾರೋ ಗೊತ್ತಿಲ್ಲ. ಮಾತ್ರ ದೇವರೇ ಶಕ್ತಿ ಕೊಡಬೇಕು ಅವ್ರಿಗೆ. ಇಲ್ಲಿಂದ ನಂದಿವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಿಂದ ಫುಲ್ ಈ ಥರ ಅಪ್ ಇದೆ. ನಂದಿ ಆದಮೇಲೆ ಮೆಟ್ಲೆಲ್ಲ ಸ್ವಲ್ಪ ಸ್ಲೋಪಲ್ಲಿ ಸ್ವಲ್ಪ ದೂರ ಇದೆ. ಹಾಗಾಗಿ ಆರಾಮಾಗಿ ಹೋಗ್ಬೋದು. ವಿಡಿಯೋದಲ್ಲಿ ಅಷ್ಟಾಗಿ ಗೊತ್ತಾಗಲ್ಲ, ಬಟ್ ಇಲ್ಲಿ ತುಂಬಾ ಅಪ್ ಇದೆ ನಂದಿವರೆಗೂ. ಜೋರಾಗಿ ಹೋದರೆ ಉಸಿರೆಲ್ಲ ಹಿಡ್ಕೊಂಡಂಗೆ ಆಗಿಬಿಡುತ್ತೆ. ಕೆಲವರು ರೆಗ್ಯುಲರ್ ಆಗಿ ಜಾಗಿಂಗ್ ಎಲ್ಲ ಬರ್ತಾರೆ ಇಲ್ಲಿ, ಅವ್ರಿಗೆಲ್ಲ ಅಷ್ಟೊಂದೇನು ಅನಿಸಲ್ಲ ಅನಿಸುತ್ತೆ. ಬಟ್ ನಾವೆಲ್ಲ ಅಪರೂಪಕ್ಕೆ ಹೋಗೋರಲ್ವಾ, ಹಾಗಾಗಿ ಫುಲ್ ಸುಸ್ತು ಅನಿಸುತ್ತೆ. ಈ ಟೈಮಲ್ಲೇ ಗೊತ್ತಾಗೋದು ಫಿಟ್ ಆಗಿರೋದು ಎಷ್ಟು ಇಂಪಾರ್ಟೆಂಟು ಅಂತ. ಹಾಗೆ ಪ್ರತಿ ಮೆಟ್ಲಿಗೂ ಕೂಡ ಅರಿಶಿನ ಕುಂಕುಮ ಹಚ್ಕೊಂಡು ಹೋಗೋರು ತುಂಬ ಜನ ಇದ್ರು ಈ ಸರ್ತಿ. ಅಂದರೆ ಏನಾದರೂ ಹರಕೆ ಮಾಡ್ಕೊಂಡಿರ್ತಾರೆ, ಅದೇನಾದರೂ ಆದರೆ ಅಥವಾ ಆಗೋಕ್ಕೂ ಮುಂಚೆ ಕೂಡ ಹರಕೆ ತೀರಿಸೋರು ಇರ್ತಾರೆ. ಮತ್ತು ಕೆಲವರು ಪ್ರತಿ ಆಷಾಢದಲ್ಲೂ ಕೂಡ ಅರಿಶಿನ ಕುಂಕುಮ ಹಚ್ಕೊಂಡು ಹೋಗಿ ದೇವ್ರ ದರ್ಶನ ಮಾಡೋ ರೂಢಿ ಕೂಡ ಇಟ್ಕೊಂಡಿರ್ತಾರೆ. ಮತ್ತು ಇನ್ನೊಂದು ಹೇಳೋದು ಮರೆತೆ, ಅರಿಶಿನ ಕುಂಕುಮ ನಿಮಗೆ ಕೆಳಗಡೆ ಪಾದದ ಹತ್ರನೇ ಸಿಗುತ್ತೆ. 1 ಪ್ಲೇಟ್ಗೆ 50 ರೂಪೀಸ್ ಅನಿಸುತ್ತೆ. ಅರಿಶಿನ ಕುಂಕುಮ 2 ಕೂಡ ಇರುತ್ತೆ. ಇಲ್ಲಾಂದರೆ ನೀವು ಮನೆಯಿಂದ ಕೂಡ ತೊಗೊಂಡು ಬರ್ಬೋದು. ಮತ್ತು ಹಣ್ಣು ಕಾಯಿ ಬೇಕಿದ್ರೂ ಕೂಡ ಅಲ್ಲೇ ಸಿಗುತ್ತೆ. ಮತ್ತು ಮೇಲ್ಗಡೆ ಕೂಡ ಸಿಗುತ್ತೆ. ಆದರೆ ಈ ಟೈಮಲ್ಲಿ ಹಣ್ಣು ಕಾಯಿ ತೊಗೊಂಡೋದ್ರೆ ಸುಮ್ಮನೆ ವೇಸ್ಟು. ಯಾಕಂದರೆ 2 ಸೆಕೆಂಡ್ ಕೂಡ ದರ್ಶನ ಮಾಡೋದಕ್ಕೆ ಬಿಡಲ್ಲ. ಇನ್ನು ಹಣ್ಣು ಕಾಯಿ ಮಾಡಿಸೋದು ಆಮೇಲೆ.
ನಾವಿವಾಗ ಇನ್ನೇನು ನಂದಿ ಹತ್ರ ಬಂದ್ವಿ. ಇನ್ನು ಸ್ವಲ್ಪ ದೂರ ಅಷ್ಟೇನೆ. ನಿಮಗೆ ಇಲ್ಲಿ ವಾಟರ್ ಬಾಟಲು, ಜ್ಯೂಸು, ಫ್ರೂಟ್ಸು ಏನು ಬೇಕಿದ್ರು ಸಿಗುತ್ತೆ. ಮತ್ತೆ ನಾವು ಸ್ಟೆಪ್ಸ್ ಹತ್ತೋಕೆ ಸ್ಟಾರ್ಟ್ ಮಾಡಿದಾಗ 5 ಗಂಟೆ. ಆವಾಗ ಫುಲ್ ಕತ್ಲೆ ಕತ್ಲೆ ಇತ್ತು. ನಂದಿವರೆಗೂ ಬರೋ ಅಷ್ಟರಲ್ಲಿ ಬೆಳಕಾಗ್ಬಿಟ್ಟಿದೆ. ಇವಾಗ ಸ್ವಲ್ಪ ಬೇಗನೆ ಬೆಳಕಾಗುತ್ತಲ್ವಾ ಹಾಗಾಗಿ. ಹಾಗೆ ಇಲ್ಲಿ ನಂದಿ ಹತ್ರ ಕೆಳಗಡೆ ರೋಡ್ ಇದೆ ಅಲ್ವಾ, ಅಲ್ಲಿ ಸ್ಟೆಪ್ಸ್ ಹತ್ತಿ ಬಂದವ್ರಿಗೆಲ್ಲ ಬಿಸ್ಕೆಟ್ಸು ಮತ್ತು ಬಾದಾಮ್ ಮಿಲ್ಕ್ ಎಲ್ಲ ಕೊಡ್ತಾ ಇದ್ರು ಎಲ್ರಿಗೂ ಕೂಡ. ಸ್ಟೆಪ್ಸ್ ಹತ್ತೋರ್ಗೂ ಕೂಡ ಕೊಡ್ತಾ ಇದ್ರು, ಇಳಿದು ಬರೋರ್ಗೂ ಕೂಡ ಕೊಡ್ತಾ ಇದ್ರು. ಮತ್ತು ಬೆಳಿಗ್ಗೆ ಮಾತ್ರ ಅಲ್ಲ, ನಾವು ವಾಪಸ್ ಬರೋವಾಗಲೂ ಕೂಡ ನೋಡಿದ್ವಿ, ಆವಾಗಲೂ ಕೂಡ ಕೊಡ್ತಾ ಇದ್ರು ಮಧ್ಯಾಹ್ನ. ಹಾಗೆ ನಾವು ಕೂಡ ಬಾದಾಮ್ ಮಿಲ್ಕ್ ಎಲ್ಲ ಕುಡ್ದಿದ್ದಾಯಿತು. ಎಲ್ಲ ಓಕೆ. ಆದರೆ ಇಲ್ಲಿ ನೋಡಿ ಲೋಟ ಎಲ್ಲ ಹೆಂಗೆ ಅಲ್ಲಲ್ಲೇ ಬಿಸಾಕಿದ್ದಾರೆ ಅಂತ. ಡಸ್ಟ್‌ಬಿನ್ ಇದ್ರೂ ಕೂಡ ಈ ಥರ ಎಲ್ಲಂದ್ರಲ್ಲಿ ಎಸಿತಾರೆ. ಏನು ಹೇಳೋದು ಇವ್ರಿಗೆಲ್ಲ. ಒಂದು ಡಸ್ಟ್‌ಬಿನಲ್ಲಿ ಹಾಕೋಕ್ಕಾಗದೇ ಇರೋಷ್ಟು ಏನಪ್ಪ ಅರ್ಜೆಂಟ್ ಇರುತ್ತೆ. ಹೇಳಬೇಕು ಅಂದರೆ ನಮ್ಮ ಜನಗಳೇ ಸರಿ ಇಲ್ಲ. ಈ ಥರ ಎಲ್ಲ ಮಾಡೋದು. ಆಮೇಲೆ ಕ್ಲೀನಾಗಿಲ್ಲ, ವ್ಯವಸ್ಥೆ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಬೊಬ್ಬೆ ಹೊಡೆಯೋದು. ಇದಾದರೂ ಓಕೆ, ಇಲ್ಲೇನೇ ಎಸೆದಿದ್ದಾರೆ. ಇನ್ನು ಬಿಸ್ಕೆಟ್ಸ್ ಕವರ್ಸು, ಪ್ಲಾಸ್ಟಿಕ್ ಬಾಟಲ್ಸು, ಪ್ಲಾಸ್ಟಿಕ್ ಕವರ್ಸು ಇದನ್ನೆಲ್ಲ ಉದ್ದಕ್ಕೂ ಎಲ್ಲಿ ಬೇಕಂದ್ರಲ್ಲಿ ಎಸಿತಾ ಹೋಗ್ತಾರೆ. ಏನು ಹೇಳೋದು ಹೇಳಿ ಇಂಥವ್ರಿಗೆಲ್ಲ. ನಂದಿಯಿಂದ ಮೇಲೆ ದೇವಸ್ಥಾನಕ್ಕೆ ಇನ್ನು 308 ಮೆಟ್ಲಿದೆ. ಇಲ್ಲಿಂದ ಮೆಟ್ಲುಗಳು ಸ್ವಲ್ಪ ದೂರ ದೂರ ಇದೆ, ಮತ್ತು ಚಿಕ್ಕ ಚಿಕ್ಕ ಮೆಟ್ಲುಗಳು. ಇಲ್ಲಿವರೆಗೂ ಬಂದರೆ ಮುಕ್ಕಾಲು ಭಾಗ ಮುಗ್ದಂಗೆನೆ ಲೆಕ್ಕ. ಇಲ್ಲಿಂದ ಆರಾಮಾಗಿ ಹೋಗ್ಬೋದು. ಇಲ್ಲಿವರೆಗೂ ಬರೋದೇ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಮೆಟ್ಲತ್ತಿ ದೇವಸ್ಥಾನದ ಹತ್ರ ಬಂದ್ವಿ ನಾವಿವಾಗ. ಸ್ಟೆಪ್ಸ್ ಹತ್ತಿ ಬಂದವ್ರಿಗೇ ಬೇರೆ ಲೈನ್ ಇರುತ್ತೆ, ಮತ್ತು ಬಸ್ಸಲ್ಲಿ ಬಂದಿರೋರ್ಗೇ ಬೇರೆ, ಹಾಗೆ 200 ರೂಪಾಯಿ ಟಿಕೆಟ್ ಅವ್ರಿಗೇ ಬೇರೆ ಲೈನ್ ಇರುತ್ತೆ. ನಾವಿವಾಗ ಹೀಗೇ ಮುಂದೆ ಹೋಗಿ ಆ ಕಡೆ ಒಂದು ಶಿವನ ದೇವಸ್ಥಾನ ಇದೆ ಅಲ್ವಾ, ಅಲ್ಲಿಂದ ಮುಂದೆ ಕ್ಯೂ ಅಲ್ಲಿ ನಿಂತ್ಕೋಬೇಕು. ನಮಗೆ ಅಲ್ಲಿಂದ ಕ್ಯೂ ಸಿಕ್ತು. ಈ ಥರ ಇದ್ದರೆ ಎಷ್ಟು ಜನ ಬಂದ್ರೂ ಕೂಡ ರಶ್ ಅಂತ ಅನಿಸಲ್ಲ. ಹೋದ ಸತಿ ಏನು ಮಾಡಿದರು ಅಂದರೆ ಇಲ್ಲೇ ಒಳಗೆ ಬಿಟ್ಬಿಟ್ಟಿದ್ರು. ತುಂಬ ನೂಕು ನುಗ್ಲಾಗಿತ್ತು. ಈ ಸತಿ ಆ ಥರ ಏನು ಕೂಡ ಆಗಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿಂದ ಬಳಸ್ಕೊಂಡು ನಾವು ಆ ಕಡೆ ಹೋಗಬೇಕು. ಈ ಥರ ಇದ್ದರೆ ಎಲ್ಲೂ ಕೂಡ ನೂಕು ನುಗ್ಲಾಗಲ್ಲ. ಎಷ್ಟೇ ಜನ ಬಂದ್ರೂ ಕೂಡ ಕ್ಯೂ ಅಲ್ಲೇ ಹೋಗಬೇಕಾಗತ್ತೆ. ಇವಾಗ ಫ್ರೀ ಇದೆ, ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಜನ ಜಾಸ್ತಿ ಆಗ್ತಾರೆ ಅಲ್ವಾ, ಆವಾಗ ಇಲ್ಲಿಂದಲೇ ಕ್ಯೂ ಸ್ಟಾರ್ಟ್ ಆಗ್ಬೋದು. ಬಟ್ ಇವಾಗ ಖಾಲಿ ಖಾಲಿ ಇದೆ ಅಷ್ಟೇ. ಹೋದ ಸತಿ ಹೋಲಿಸ್ಕೊಂಡ್ರೆ ಈ ಸತಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ವ್ಯವಸ್ಥೆ ಎಲ್ಲನೂ ಕೂಡ. ಹೋದ ಸತಿ ಅಂತೂ ಸ್ಟೆಪ್ಸ್ ಮುಗಿಯುತ್ತಲ್ವ ಅಲ್ಲಿಂದನೇ ರಶ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಆಮೇಲಂತೂ ಬರೀ ತಳ್ಕೊಂಡು ಆಮೇಲೆ ಲೈನಲ್ಲಿ ನಿಲ್ಲೋ ಥರ ಆಗಿತ್ತು. ಆದರೆ ಈ ಸತಿ ಆ ಥರ
ಏನು ಕೂಡ ಆಗಿಲ್ಲ. ನೀಟಾಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ದರ್ಶನ ಮಾಡೋ ಥರ ಇತ್ತು. ಎಲ್ಲೂ ಕೂಡ ತಳ್ಳಾಟ ಆಗಲಿ ಏನು ಕೂಡ ಇರಲಿಲ್ಲ. ಹಾಗೆ ನಾವಿವಾಗ ಕ್ಯೂ ಅಲ್ಲಿ ಬಂದು ನಿಂತಿದ್ದೀವಿ. ಇವಾಗ ಟೈಮ್ ಬಂದು 6:45 ಆಗಿದೆ. ನೋಡೋಣ ಎಷ್ಟೊತ್ತಾಗುತ್ತೆ ದರ್ಶನ ಆಗೋದು ಅಂತ. ನಾವು ಆಲ್ರೆಡಿ ಕ್ಯೂ ಅಲ್ಲಿ ನಿಂತಿದ್ದೀವಿ. ನಾವಿವಾಗ ಇಲ್ಲಿ ಶಿವನ ದೇವಸ್ಥಾನ ಇದೆ ಅಲ್ವಾ, ಅಲ್ಲಿದ್ದೀವಿ. ಇನ್ನು ತುಂಬ ದೂರ ಕ್ಯೂ ಅಲ್ಲಿ ಹೋಗಬೇಕು. ತುಂಬ ಹೊತ್ತಾಗುತ್ತೆ ದರ್ಶನ ಆಗೋದು. ಹಾಗೆ ಅಲ್ಲಲ್ಲಿ ಈ ಥರ ಬೋರ್ಡ್ ಹಾಕಿದ್ದಾರೆ ಆಯಿತಾ, ಈ ಜಾಗದಿಂದ ಇಷ್ಟು ಗಂಟೆ ಬೇಕಾಗುತ್ತೆ ದರ್ಶನ ಆಗೋದಕ್ಕೆ ಅಂತ. ಅದೇನಕ್ಕೆ ಹಾಕಿದಾರೋ ಗೊತ್ತಿಲ್ಲ, ಮಾತ್ರ ನಮ್ಮ ಖುಷಿಗೋಸ್ಕರ ಹಾಕಿದಾರೋ ಏನೋ ಗೊತ್ತಿಲ್ಲ. ಬೇಗನೆ ದರ್ಶನ ಆಗಿಬಿಡುತ್ತೆ ಅಂತ ಫುಲ್ ಖುಷಿ ಆಗಿಬಿಡ್ಲಿ ಅಂತ. ಆದರೆ ಅದೆಲ್ಲ ಏನು ಕೂಡ ಇಲ್ಲ. ನಾವಿಲ್ಲಿ ಕ್ಯೂ ಅಲ್ಲಿ ನಿಂತ ಮೇಲೆ 5 ಅವರ್ ವೇಟ್ ಮಾಡಿದ್ದೀವಿ ದರ್ಶನ ಆಗೋದಕ್ಕೋಸ್ಕರ. ನಿಜವಾದ ಕ್ಯೂ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಇಲ್ಲಿ ಜಿಗ್ಜಾಗ್ ಥರ ಆ ಕಡೆ ಈ ಕಡೆ ಅಂದ್ಕೊಂಡು ಸುಮಾರು ಕ್ಯೂ ಅಲ್ಲಿ ನಿಂತ್ಕೋಬೇಕಾಗತ್ತೆ. ಈ ಥರ ನಿಲ್ಲಿಸ್ಬಿಟ್ರೆ ತುಂಬ ಹಿಂಸೆ ಆಗುತ್ತೆ. ಜಸ್ಟ್ ಮೂವ್ ಆಗ್ತಿದ್ರೂ ನಾವು ಎಷ್ಟು ದೂರ ಬೇಕಿದ್ರೂ ಹೋಗ್ಬೋದು. ಆದರೆ ಒಂದೇ ಕಡೆ ನಿಲ್ಲಿಸ್ಬಿಟ್ರೆ ತುಂಬ ಬೇಜಾರಾಗ್ಬಿಡುತ್ತೆ ಮಾತ್ರ. ಹಾಗೆ ಅಲ್ಲಲ್ಲಿ ನಿಮಗೆ ಈ ಥರ ತಿನ್ನೋದಕ್ಕೆಲ್ಲ ಸಿಗುತ್ತೆ. ಚುರುಮುರಿ, ಕಡಲೆ ಮಿಠಾಯಿ, ಸೌತೆಕಾಯಿ, ಚಿಪ್ಸು ಇದೆಲ್ಲ. ಜನ ಜಾಸ್ತಿ ಇರೋದ್ರಿಂದ ಅವ್ರಿಗೂ ಕೂಡ ಒಂದು ಬಿಸ್ನೆಸ್ ಆಗುತ್ತೆ. ಹಾಗೆ ನಾನು ಅನ್ಕೋತಾ ಇದ್ದೆ ಆಯಿತಾ, ಯಾವಾಗಲೂ ಆಷಾಢದಲ್ಲಿ ಮಳೆ ಬರ್ತಾಯಿತ್ತು ಹಿಂದಿನ ದಿನ, ಅಥವಾ ಬೆಳಿಗ್ಗೆ ಮಳೆ ಬಂದು ಮೆಟ್ಲೆಲ್ಲ ಒದ್ದೆ ಆಗಿರ್ತಾ ಇತ್ತು. ಮತ್ತು ನಾವು ಸ್ಟೆಪ್ಸ್ ಹತ್ಕೊಂಡು ಬಂದಾಗ ಕಾಲೆಲ್ಲ ಫುಲ್ ರೆಡ್ ರೆಡ್ ಆಗಿರ್ತಾ ಇತ್ತು, ಅರಿಶಿನ ಕುಂಕುಮ ಎಲ್ಲ ಹಚ್ಚಿರ್ತಾರಲ್ಲ ಅದರಿಂದ. ಆದರೆ ಈ ಸತಿ ಏನು ಮಳೆನೇ ಬಂದಿಲ್ವಲ್ಲ ಅಂತ ಅನ್ಕೋತಾ ಇದ್ದೆ. ನೋಡಿದ್ರೆ ಒಂದು 8:30 9 ಗಂಟೆ ಹಾಗೆ ಫುಲ್ಲು ಜಿಟಿ ಜಿಟಿ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಇಲ್ಲಿ ಕೂಡ ನೀವು ಇಲ್ಲಿ ನೋಡ್ಬೋದು ಎಷ್ಟು ಮಂಜು ಕವಿದಿದೆ ಅಂತ. ಏನು ಕೂಡ ಕಾಣಿಸ್ತಾನೆ ಇಲ್ಲ, ಆ ಥರ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ತುಂಬ ಒಂಥರ ಚಳಿ ಚಳಿ ವೆದರು, ತುಂಬ ಚೆನ್ನಾಗಿತ್ತು ಮಾತ್ರ. ಒಂದು ವಾರದಿಂದ ಏನು ಕೂಡ ಮಳೆನೇ ಇರಲಿಲ್ಲ, ಇವತ್ತೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಹಾಗೆ ನಾವು ಇನ್ನೇನು ಈ ಹೊರಗಡೆ ಲೈನೆಲ್ಲ ಮುಗಿಸಿದ್ವಿ. ಇನ್ನೇನು ಒಳಗಡೆ ಅಲ್ವಾ, ಅದು ಮಾಮೂಲಿ ಕ್ಯೂ ಇರುತ್ತೆ, ಬೇಗ ಬೇಗ ಮುಗ್ದೋಗುತ್ತೆ ಅಂತ ಅಂದ್ಕೊಂಡ್ವಿ. ಹೊರಗಡೆ ಕ್ಯೂ ಮುಗಿಯೋದು ಒಂದು 3 ಅವರ್ ಆಯಿತು. ಇನ್ನು ಒಳಗಡೆ ಒಂದು ಅರ್ಧ ಗಂಟೆ 1 ಗಂಟೆಲಿ ದರ್ಶನ ಆಗುತ್ತೆ ಅಂತ ಅಂದ್ಕೊಂಡ್ವಿ. ಆದರೆ ಅಲ್ಲಿ ನೋಡಿದ್ರೆ ಒಂದೊಂದು ಲೈನ್ ಮುಗಿಯೋದಕ್ಕೂ 3 ಸತಿ ನಿಲ್ಲಿಸ್ತಾ ಇದ್ರು. ಅಲ್ಲೇ 2 ಅವರ್ ಆಯಿತು ನಮಗೆ. ಹಾಗೆ ನೀವು ಇಲ್ಲಿ ನೋಡ್ಬೋದು ಎಷ್ಟು ಮಂಜು ಕವಿದಿದೆ ಅಂತ. ಫುಲ್ ಒಂಥರ ಚಳಿ ವೆದರು, ಚೆನ್ನಾಗಿತ್ತು ಮಳೆ ಬಂದಿರೋದ್ರಿಂದ. ಹಾಗೆ ಇವಾಗ ಫೈನಲಿ ನಾವು ಲಾಸ್ಟ್ ಲೈನಲ್ಲಿ ಇದ್ದೀವಿ. ಇನ್ನೇನೊಂದು ಅರ್ಧ ಗಂಟೆಲಿ ದರ್ಶನ ಆಗುತ್ತೆ ಅಂತ ಫುಲ್ ಖುಷಿಯಾಗೋಯಿತು. 5 ಅವರಿಂದ ನಿಂತಿರೋದು, ಕಾಲೆಲ್ಲ ಫುಲ್ ನೋವ್ತಾ ಇತ್ತು. ಹಾಗೆ ಇನ್ನೊಂದು ಡೌಟ್ ಇತ್ತು ನನಗೆ, ಇಲ್ಲಿ ಒಳಗಡೆ ಫೋಟೋಸ್ ವೀಡಿಯೋಸ್ ತೊಗೊಳಕ್ಕೆ ಬಿಡ್ತಾರೋ ಇಲ್ವೋ ಅಂತ. ಆಚೆ ಕಡೆಯಿಂದನೇ ಹೇಳ್ತಾ ಇದ್ರು ಒಳಗಡೆ ಯಾರಿಗೂ ಕೂಡ ಫೋಟೋಸ್ ಎಲ್ಲ ತೊಗೊಳಕ್ಕೆ ಬಿಡಬೇಡಿ ಅಂತ. ಆದರೂ ಕೂಡ ಸುಮಾರು ಜನ ಎಲ್ಲ ಫೋಟೋಸ್ ಎಲ್ಲ ತೊಗೊಳ್ತಾ ಇದ್ರು. ಹಾಗಾಗಿ ನಾನು ಕೂಡ ವೀಡಿಯೋಸ್ ಎಲ್ಲ ತೊಗೊಂಡೆ, ಏನು ಕೂಡ ಪ್ರಾಬ್ಲಮ್ ಆಗಿಲ್ಲ. ನೋಡ್ಬೋದು ಡೆಕೋರೇಷನ್ ಎಲ್ಲ ಎಷ್ಟು ಚೆನ್ನಾಗಿತ್ತು ಅಂತ. ತುಂಬ ಚೆನ್ನಾಗಿ ಮಾಡಿದರು ಈ ಸತಿ. ಫಸ್ಟು ಶುಕ್ರವಾರನೇ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ, ಫ್ಲವರ್ಸ್ ಎಲ್ಲನೇ. ಫೈನಲಿ ಇವಾಗ ದರ್ಶನ ಆಯಿತು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಜಸ್ಟ್ ಕೈ ಮುಗಿದಿದ್ದಷ್ಟೇ, ಎಳೆದು ಬಿಸಾಕ್ಬಿಟ್ಟು ಒಂದು 2-3 ಸೆಕೆಂಡ್ ಅಷ್ಟೇ ದರ್ಶನ ಸಿಕ್ಕಿದ್ದು. ಏನು ಮಾಡೋದಕ್ಕಾಗಲ್ಲ, ತುಂಬ ಜನ ಇದ್ದಾಗ ಹೀಗೆ ಆಗುತ್ತೆ. ಹಾಗೆ ನಾನು ವಿಡಿಯೋ ಹಾಕಿದ್ದು ಉತ್ಸವ ಮೂರ್ತಿದು, ಒಳಗಡೆ ಫೋಟೋ ವಿಡಿಯೋ ಏನು ಕೂಡ ಅಲೋ ಮಾಡಲ್ಲ. ಹಾಗಾಗಿ ಮತ್ತು ಆಚೆ ಕೂಡ ನಿಲ್ಲೋದಕ್ಕೆ ಬಿಡ್ತಾ ಇರಲಿಲ್ಲ. ಹಾಗಾಗಿ ನಾವು ಬೇಗನೆ ಹೊರಗಡೆ ಬಂದ್ವಿ. ಹಾಗೆ ಇವಾಗ ಟೈಮ್ ನೋಡ್ಬೋದು, 12 ಗಂಟೆ ಆಗಿದೆ. ನಾವು ಕ್ಯೂ ಅಲ್ಲಿ ನಿಂತಾಗ 6:45 ಆಗಿತ್ತಲ್ವಾ, ಇವಾಗ 12 ಗಂಟೆ ಆಗಿದೆ. ನಾವು ದರ್ಶನ ಮುಗಿಸ್ಕೊಂಡು ಆಚೆ ಬರುವಾಗ 5 ಅವರ್ ಬೇಕಾಯಿತು ದರ್ಶನ ಆಗೋದಕ್ಕೆ. ಹಾಗೆ ಇಲ್ಲಿ ಊಟ ಕೂಡ ಇರುತ್ತೆ. ಊಟ ಮಾಡಿಕೊಂಡು ಮನೆಗೆ ಹೊರಡೋಣ ಅಂತ ಅಂದ್ಕೊಂಡ್ವಿ. ಊಟ ಬಂದು ಮಾಮೂಲಿ ಕಾರ್ ಪಾರ್ಕಿಂಗ್ ಇದೆ ಅಲ್ವಾ, ಅಲ್ಲಿ ವ್ಯವಸ್ಥೆ ಮಾಡಿದ್ರು. ಊಟ ಮಾಡಿಕೊಂಡು ನಾವಿನ್ನು ಇಲ್ಲಿಂದ ಹೊರಡ್ತೀವಿ.
ಹಾಗೆ ನಾವು ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ಟೆಪ್ಸ್ ಇಳಿದು ಹೋಗ್ತಾ ಇದ್ದೀವಿ. ನೋಡ್ಬೋದು ಇವಾಗಲೂ ಕೂಡ ಎಷ್ಟೊಂದು ಜನ ಮೆಟ್ಲತ್ತಿ ಬರ್ತಾ ಇದ್ದಾರೆ ಅಂತ. ಇವಾಗ 1 ಗಂಟೆ. ಇವಾಗ ಇವರೆಲ್ಲ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ದರ್ಶನ ಆಗೋದು ರಾತ್ರಿನೇ ಆಗ್ಬೋದು. ತುಂಬ ಜನ ಬರ್ತಾ ಇದ್ದಾರೆ ಈ ಸತಿ ಅಂತೂ. ಇದು ವ್ಯೂ ಪಾಯಿಂಟು, ನೀವು ಯಾರಾದರೂ ಹೋಗಿರ್ಬೋದು. ಅಲ್ಲಿ ಬಂಡೆ ಎಲ್ಲ ಇದೆ ಅಲ್ವಾ, ಅಲ್ಲೆಲ್ಲ ನಾರ್ಮಲ್ ಡೇಸಲ್ಲಿ ಹೋಗ್ಬೋದು. ಸನ್ಸೆಟ್ ವ್ಯೂ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆದರೆ ಇವಾಗ ತುಂಬ ಜನ ಬರ್ತಾರಲ್ವಾ, ಹಾಗಾಗಿ ಅಷ್ಟು ಸೇಫ್ ಅಲ್ಲ ಅಂತ ಬಿಡ್ತಾ ಇಲ್ಲ ಅಂತ ಅನಿಸುತ್ತೆ. ಆದರೆ ಅಲ್ಲಿಂದ ವ್ಯೂ ತುಂಬಾ ಚೆನ್ನಾಗಿರುತ್ತೆ. ಬೆಳಗ್ಗೆ ನಾವು ಹೋಗುವಾಗ ಇಲ್ಲೆಲ್ಲ ಏನು ಕೂಡ ಕಾಣಿಸ್ತಿರ್ಲಿಲ್ಲ, ಫುಲ್ ಕತ್ಲೆ ಕತ್ಲೆ ಇತ್ತು. ಇನ್ನೂ ಬೆಳಗಾಗಿರ್ಲಿಲ್ಲ ಅಲ್ವಾ, ಹಾಗಾಗಿ ಏನೂ ಕೂಡ ಕಾಣ್ತಿರ್ಲಿಲ್ಲ. ಬಟ್ ಇವಾಗ ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ, ಮೆಟ್ಲೆಲ್ಲ ಫುಲ್ ರೆಡ್ ರೆಡ್ ಆಗಿಬಿಟ್ಟಿದೆ. ಇನ್ನು 3 ಶುಕ್ರವಾರ ಬಾಕಿ ಇದೆ. ನಿಮಗೆ ಆಗುತ್ತೆ ಅಂದರೆ ಖಂಡಿತ ಹೋಗಿ ತಾಯಿ ದರ್ಶನ ಮಾಡ್ಕೊಂಡು ಬನ್ನಿ. ಸ್ವಲ್ಪ ಕಷ್ಟ ಆಗುತ್ತೆ, ಆದರೆ ಆ ತಾಯಿ ದರ್ಶನ ಮಾಡಿದ ಮೇಲೆ ಆಗೋ ಸಮಾಧಾನನೇ ಬೇರೆ. ನಿಮಗೆ ಆಗುತ್ತೆ ಅಂದರೆ ಖಂಡಿತ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ಆ ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೇನಾದರೂ ಸ್ವಲ್ಪನಾದರೂ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಥ್ಯಾಂಕ್ ಯು.